ರಾಷ್ಟ್ರೀಯ ಏಕತಾ ದಿವಸ ಎಂದು ಯಾರ ಜನ್ಮದಿನವನ್ನು ಆಚರಿಸುವರು? ಇತ್ತೀಚೆಗೆ ಅದನ್ನು ಆಚರಣೆ ಮಾಡಿದ್ವಿ. ರಾಷ್ಟ್ರೀಯ ಏಕತಾ ದಿವಸ ಅಂತೇಳಿ ಭಾರತದ ಮೊದಲ ಗೃಹ ಮಂತ್ರಿಗಳಾಗಿದ್ದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜನ್ಮದಿನವನ್ನ ರಾಷ್ಟ್ರೀಯ ಏಕತಾ ದಿವಸ ಅಂತ ಆಚರಣೆ ಮಾಡ್ತೀವಿ. ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರನ್ನ ಕರೆಯುತ್ತೇವೆ. ವಿಶ್ವ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸುವಂತಹ ಸಂಸ್ಥೆ ಯಾವುದು? ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಥವಾ WDR ಅಂತ ಕರಿತೀವಿ. ಇದನ್ನು ವಾರ್ಷಿಕವಾಗಿ ಪ್ರಕಟಿಸುವಂತಹ ಸಂಸ್ಥೆ IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಎನ್ನುವಂತಹ ಸಂಸ್ಥೆ ಏನಿದೆ, ಇದು 1978ರಿಂದ ಪ್ರತಿ ವರ್ಷ ಪ್ರಕಟಣೆಯನ್ನ ಮಾಡುತ್ತೆ. ಸರ್ವೆ ಆಫ್ ಇಂಡಿಯಾ ಯಾವ ಸಚಿವಾಲಯದ ಅಧೀನದಲ್ಲಿದೆ? ಸರ್ವೆ ಆಫ್ ಇಂಡಿಯಾ ಅನ್ನುವಂಥ ಸಂಸ್ಥೆ ಯಾವ ಸಚಿವಾಲಯದ ಅಧೀನದಲ್ಲಿ ಬರುತ್ತೆ? ಇದಕ್ಕೆ ಸರಿಯಾದ ಉತ್ತರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಏನಿದೆ, ಇದರ ಅಡಿಯಲ್ಲಿ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯು ಕರ್ತವ್ಯವನ್ನ ನಿರ್ವಹಿಸುತ್ತದೆ. ಭಾರತದ ಮಿಲಿಟರಿ ಅಕಾಡೆಮಿ ಎಲ್ಲಿದೆ? ಡೆಹ್ರಾಡೂನ್, ಉತ್ತರಾಖಂಡ್ ರಾಜ್ಯದ ಡೆಹ್ರಾಡೂನ್ನಲ್ಲಿ ಭಾರತೀಯ ಸೈನ್ಯಾಧಿಕಾರಿಗಳಿಗೆ ನೀಡುವಂತಹ ತರಬೇತಿ ಅಕಾಡೆಮಿ 1932ರಲ್ಲಿ ಸ್ಥಾಪಿತವಾಯಿತು. ಹಿಂದೂಸ್ತಾನ್ ಸೇವಾದಳ ಸ್ಥಾಪಿಸಿದವರು ಯಾರು? NS ಹರ್ಡಿಕರ್ ರವರು 1924 ಜನವರಿ 1ರಂದು ಇದನ್ನ ಸ್ಥಾಪನೆ ಮಾಡುತ್ತಾರೆ. ಇದೊಂದು ಸ್ವಯಂ ಸೇವಕ ಸಂಸ್ಥೆಯಾಗಿದ್ದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ. ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಯಾವ ರಾಜ್ಯದಲ್ಲಿದೆ? ಭಾರತದ 29ನೇ ಸ್ಥಾಪಿತ ರಾಜ್ಯವಾಗಿರುವಂತಹ ತೆಲಂಗಾಣದಲ್ಲಿ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯನ್ನ ಕಾಣಬಹುದು. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ಪ್ರಮುಖ ಅಕ್ಷಾಂಶ ಯಾವುದು? 0 ಡಿಗ್ರಿ ಸಮಭಾಜಕ ವೃತ್ತ, 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ, 90 ಡಿಗ್ರಿ ಉತ್ತರ ಧ್ರುವ ವೃತ್ತ. ಹಾಗಾದರೆ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ಪ್ರಮುಖವಾದಂತಹ ಅಕ್ಷಾಂಶ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತವಾಗಿದೆ. ಗಂಗಾ ನದಿ ಮುಖಜಭೂಮಿಯಲ್ಲಿ ಕಂಡುಬರುವ ಪ್ರಮುಖ ಅರಣ್ಯ ಪ್ರದೇಶಗಳಿವು. ಗಂಗಾ ನದಿ ಮುಖಜಭೂಮಿಯಲ್ಲಿ ಕಂಡುಬರುವಂತಹ ಅರಣ್ಯ ಪ್ರದೇಶಗಳಿವು: ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ಸಾತ್ಪುರ ಶ್ರೇಣಿಗಳು, ಸುಂದರ್ ಬನ್ಸ್. ಗಂಗಾ ನದಿ ಮುಖಜಭೂಮಿಯಲ್ಲಿ ಕಂಡುಬರುವಂತಹ ಅರಣ್ಯ ಪ್ರದೇಶ ಸುಂದರ್ ಬನ್ಸ್. ಇದಕ್ಕೆ ಕಾರಣ ಸುಂದರಿ ಎಂಬ ಮರಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಬೆಳೆದಿರುವುದರಿಂದ ಆ ಒಂದು ಪ್ರದೇಶವನ್ನ ಸುಂದರ್ ಬನ್ಸ್ ಎಂದು ಕರೆಯುತ್ತೇವೆ. ಈ ಒಂದು ಅರಣ್ಯ ಪ್ರದೇಶ ಕಂಡುಬರುವಂಥದ್ದು ಗಂಗಾ ನದಿ ಮುಖಜಭೂಮಿ ಪ್ರದೇಶದಲ್ಲಿ. ಒಡಿಶಾದ ಯಾವ ಬಂದರಿನ ಮೂಲಕ ಕಬ್ಬಿಣದ ಅದಿರನ್ನು ಜಪಾನ್ ದೇಶಕ್ಕೆ ರಫ್ತಾಗುತ್ತದೆ? ವಿಶಾಖಪಟ್ಟಣ, ಹಲ್ಡಿಯಾ, ಕೊಚ್ಚಿನ್, ಪಾರಾದೀಪ್. ಈ 4 ಬಂದರುಗಳಲ್ಲಿ ಕಬ್ಬಿಣದ ಅದಿರು ಪ್ರಮುಖವಾಗಿ ಜಪಾನ್ ದೇಶಕ್ಕೆ ರವಾನೆಯಾಗುವಂಥದ್ದು ಒಡಿಶಾದ ಪಾರಾದೀಪ್ ಬಂದರಿನ ಮೂಲಕ. ಇನ್ನು ಕೊಚ್ಚಿನ್ ಕೇರಳ, ಹಲ್ಡಿಯಾ ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ವಿಶಾಖಪಟ್ಟಣ ಪ್ರಮುಖ ಬಂದರುಗಳಾಗಿದ್ದಾವೆ. ಗಾರೋ ಎಂಬ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿ ಉತ್ತರ ಮೇಘಾಲಯದಲ್ಲಿ ಈ ಒಂದು ಬುಡಕಟ್ಟು ಜನಾಂಗವನ್ನ ಕಾಣ್ತೀವಿ. ಕೆಂಪು ಮಣ್ಣಿಗೆ ಈ ಕೆಳಗಿನ ಯಾವುದರಿಂದ ಆ ವರ್ಣ ಬರುತ್ತದೆ? ವರ್ಣ ಮೀನ್ಸ್ ಬಣ್ಣ. ಅದು ಕೆಂಪಾಗಿರ್ಲಿಕ್ಕೆ ಬಹುಮುಖ್ಯವಾದಂತಹ ಕಾರಣ ಏನು? ಅದರಲ್ಲಿರುವಂತಹ ಕಬ್ಬಿಣಾಂಶ ಅಥವಾ ಐರನ್ ಕಂಟೆಂಟ್ ಏನಿದೆ, ಇದರಿಂದ ಅದಕ್ಕೆ ಕೆಂಪು ಬಣ್ಣದ ಒಂದು ವರ್ಣವನ್ನು ನಾವು ಕಾಣ್ತೇವೆ. ಈ ಕೆಳಕಂಡ ಯಾವ ರಾಜ್ಯವು ಅತಿ ಹೆಚ್ಚು ಕ್ರೈಸ್ತ ಧರ್ಮೀಯರನ್ನ ಹೊಂದಿದೆ? 2011ರ ಜನಗಣತಿಯ ಪ್ರಕಾರ ಇದರ ಅಂಕಿಅಂಶವನ್ನು ನೋಡೋದಾದ್ರೆ ಅದರಂತೆ ನಾಗಾಲ್ಯಾಂಡ್ ರಾಜ್ಯ ಏನಿದೆ, ಇದು 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಕ್ರೈಸ್ತ ಧರ್ಮೀಯರನ್ನ ಹೊಂದಿರುವ ರಾಜ್ಯವಾಗಿದೆ. 19.8 ಲಕ್ಷಗಳಷ್ಟು ಆ ರಾಜ್ಯ ಕ್ರೈಸ್ತ ಧರ್ಮೀಯರನ್ನ ಹೊಂದಿತ್ತು. ಈ ಕೆಳಗಿನ ಯಾವ ಸ್ಥಳವು ಔಷಧಿಗಳ ತಯಾರಿಕೆಗೆ ಅತ್ಯಂತ ಪ್ರಸಿದ್ಧವಾಗಿದೆ? ಇದಕ್ಕೆ ಸರಿ ಉತ್ತರ ಋಷಿಕೇಶ್, ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಪ್ರಮುಖ ಧಾರ್ಮಿಕ ಸ್ಥಳವೂ ಆಗಿರುವಂತಹ ಇದು ಗಂಗಾ ನದಿಯ ತೀರದಲ್ಲಿ ಕಂಡುಬರುತ್ತೆ. ಈ ಕೆಳಗಿನ ಯಾವ ನಗರ ಟೈಗ್ರಿಸ್ ನದಿಯ ದಂಡೆಯ ಮೇಲೆ ಇದೆ? ಇದಕ್ಕೆ ಸರಿ ಉತ್ತರ ಬಾಗ್ದಾದ್ ಸಿಟಿ ಏನಿದೆ, ಇದು ಟೈಗ್ರಿಸ್ ರಿವರ್ನ ದಂಡೆಯ ಮೇಲೆ ಕಂಡುಬರುವಂತಹ ಪ್ರಮುಖ ನಗರವಾಗಿದೆ.
ಈ ಕೆಳಕಂಡ ಯಾವ ವೃಕ್ಷದ ಕಟ್ಟಿಗೆಯನ್ನು ಕ್ರಿಕೆಟ್ ಬ್ಯಾಟ್ಗಳ ತಯಾರಿಕೆಗಾಗಿ ಬಳಸಲಾಗುತ್ತದೆ? ಇದಕ್ಕೆ ಸರಿ ಉತ್ತರ ವಿಲ್ಲೆ ಅಥವಾ ವಿಲ್ಲೋ ಅಂತ ಕರಿತೀವಿ. ಈ ಒಂದು ಮರದ ಕಟ್ಟಿಗೆಯನ್ನ ಕ್ರಿಕೆಟ್ ಬ್ಯಾಟ್ಗಳ ತಯಾರಿಕೆಗಾಗಿ ಬಳಕೆಯನ್ನ ಮಾಡ್ತಾರೆ. ಪ್ರಪಂಚದಲ್ಲಿ ಸಕ್ರಿಯ ಜ್ವಾಲಾಮುಖಿಗಳು ಯಾವ ಸಾಗರದ ಸುತ್ತಲೂ ಕಂಡು ಬರುತ್ತವೆ? ಸಕ್ರಿಯ ಅಂತ ಹೇಳಿದ್ರೆ ಯಾವಾಗಲೂ ಸಮೇತ ಈ ಜ್ವಾಲಾಮುಖಿಗಳು ಸ್ಫೋಟಗೊಳ್ಳುತ್ತವೆ. ಸೊ ಅಂತ ಒಂದು ಜ್ವಾಲಾಮುಖಿಗಳ ಸಮೂಹ ಯಾವ ಸಾಗರದ ಸುತ್ತಲೂ ಕಂಡು ಬರುತ್ತದೆ? ಇದಕ್ಕೆ ಸರಿ ಉತ್ತರ ಅತ್ಯಂತ ದೊಡ್ಡ ಸಾಗರವಾಗಿರುವಂತಹ ಪೆಸಿಫಿಕ್ ಮಹಾಸಾಗರದ ಸುತ್ತಲೂ ಕಂಡುಬರುತ್ತವೆ. ರೇಡಿಯೋ ತರಂಗಗಳನ್ನು ಪ್ರತಿಬಿಂಬಿಸುವ ವಾತಾವರಣದ ಪದರವನ್ನು ಏನೆಂದು ಕರೆಯುವರು? ಸೊ ಯಾವ ವಲಯದಲ್ಲಿ ಭೂಮಿಗೆ ರೇಡಿಯೋ ತರಂಗಗಳು ಪ್ರತಿಫಲಿಸುತ್ತವೆ? ವಾಯುಗೋಳದ ಅಯಾನೋಸ್ಪಿಯರ್ ಅಥವಾ ಅಯಾನು ವಲಯ ಏನಿದೆ, ಅಯಾನು ಮಂಡಲ ಏನಿದೆ, ಈ ಒಂದು ಭಾಗದಲ್ಲಿ ರೇಡಿಯೋ ತರಂಗಗಳನ್ನು ಪ್ರತಿಫಲಿಸಲಾಗುತ್ತೆ. ಸಿರಸ್ ಎಂದರೆ ಏನು? ಇದಕ್ಕೆ ಸರಿ ಉತ್ತರ ಮೋಡಗಳಲ್ಲಿ ಉನ್ನತ ಭಾಗದ ಮೋಡವನ್ನ ಸಿರಸ್ ಎನ್ನುವಂತಹ ಹೆಸರಿನಿಂದ ಕರೆಯಲಾಗುತ್ತದೆ. ವಾತಾವರಣದ ಯಾವ ಪದರದಲ್ಲಿ ಬಹುತೇಕ ಹವಾಮಾನ ಸಂಗತಿಗಳು ಘಟಿಸುತ್ತವೆ? ಇದಕ್ಕೆ ಸರಿ ಉತ್ತರ ಟ್ರೋಪೋಸ್ಪಿಯರ್ ಆಗಿದೆ. ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇರುವುದಿಲ್ಲ? ನಾಗಾಲ್ಯಾಂಡ್, ರಾಜಸ್ಥಾನ್, ಮೇಘಾಲಯ, ಕರ್ನಾಟಕ. ಆಯ್ಕೆ 1 ಮತ್ತು 3 ಅಂದರೆ ನಾಗಾಲ್ಯಾಂಡ್ ಮತ್ತು ಮೇಘಾಲಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಸ್ತಿತ್ವದಲ್ಲಿ ಇಲ್ಲ. ಅಲ್ಲದೆ ಮಿಜೋರಾಂನಲ್ಲೂ ಕೂಡ ಇಲ್ಲ. ದೆಹಲಿಯಲ್ಲೂ ಸಮೇತ, ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ದೆಹಲಿಯಲ್ಲಿ ಸಮೇತ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನಾವು ಅಸ್ತಿತ್ವದಲ್ಲಿ ಕಾಣುವುದಿಲ್ಲ. ವಿಶ್ವ ಭೂ ದಿನವನ್ನು ಯಾವಾಗ ಆಚರಿಸುವರು? ವರ್ಲ್ಡ್ ಅರ್ತ್ ಡೇ ಅಂತ ಕರಿತೀವಿ. ಇದು ನಡೆಯುವಂತಹ ದಿನ ಏಪ್ರಿಲ್ 22. ಇನ್ನು ಮಾರ್ಚ್ 22ರಂದು ವಿಶ್ವ ಜಲ ದಿನ ಆಚರಿಸುವರು. ಸೆಪ್ಟೆಂಬರ್ 8 ಸಾಕ್ಷರತಾ ದಿನ. ಮೇ 31 ತಂಬಾಕು ವಿರೋಧಿ ದಿನವನ್ನಾಗಿ ಆಚರಿಸುವರು. ಗೋಯಂಕಾ ಪ್ರಶಸ್ತಿಯನ್ನು ಕೆಳಗಿನ ಯಾವ ಕ್ಷೇತ್ರದ ಸಾಧಕರಿಗೆ ನೀಡುವರು? ಇದಕ್ಕೆ ಉತ್ತರ ಪತ್ರಿಕೋದ್ಯಮದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಪ್ರತಿಷ್ಠಿತ ಗೋಯಂಕಾ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡುವರು. ಅತಿ ದೀರ್ಘ ಅವಧಿಗೆ ಭಾರತದ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದವರು ಯಾರು? ಸರ್ವಪಲ್ಲಿ ರಾಧಾಕೃಷ್ಣನ್, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಎಪಿಜೆ ಅಬ್ದುಲ್ ಕಲಾಂ, ಪ್ರಣಬ್ ಮುಖರ್ಜಿ. ನೀಡಿರುವಂತಹ ಆಯ್ಕೆಗಳಲ್ಲಿ ಭಾರತದ ಮೊದಲ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಅತಿ ದೀರ್ಘಾವಧಿಗೆ ಅಂದರೆ 1950ರಿಂದ 1962 12 ವರ್ಷಗಳ ಕಾಲ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನು ಸರ್ವಪಲ್ಲಿ ರಾಧಾಕೃಷ್ಣನ್ ಭಾರತದ 2ನೇ ರಾಷ್ಟ್ರಪತಿಗಳಾಗಿ ಆಯ್ಕೆಯಾಗಿದ್ದರು. ಹಾಗೆಯೇ ಎಪಿಜೆ ಅಬ್ದುಲ್ ಕಲಾಂ 11ನೇ ರಾಷ್ಟ್ರಪತಿ, ಪ್ರಣಬ್ ಮುಖರ್ಜಿ 13ನೇ ರಾಷ್ಟ್ರಪತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದರು. ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ಯಾವ ರಾಜ್ಯ ಸರ್ಕಾರ ನೀಡುತ್ತದೆ? ಮಧ್ಯಪ್ರದೇಶ ಸರ್ಕಾರ ಈ ಒಂದು ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ನೀಡುತ್ತೆ. ಕಾವ್ಯದಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡಿದಂತಹ ಕವಿಗಳಿಗೆ ಜೀವಮಾನದ ಸಾಧನೆಯಾಗಿ ನೀಡುವಂತಹ ಪ್ರಶಸ್ತಿಯಾಗಿದೆ ಕಬೀರ್ ಸಮ್ಮಾನ್. ಥಿಂಪು ಎಂಬುದು ಈ ಕೆಳಗಿನ ಯಾವ ದೇಶದ ರಾಜಧಾನಿಯಾಗಿದೆ? ಚೀನಾ, ಟಿಬೆಟ್, ಭೂತಾನ್, ನೇಪಾಳ. ಇದು ಭೂತಾನ್ನ ರಾಜಧಾನಿಯಾಗಿದೆ. ನೀಡಿರುವಂತಹ 4 ಆಯ್ಕೆಗಳು ಭಾರತದ ಸುತ್ತಮುತ್ತ ಇರುವಂತಹ ದೇಶಗಳಾಗಿದ್ದು ಅದರಲ್ಲಿ ಭೂತಾನ್ನ ರಾಜಧಾನಿ ಥಿಂಪು ಆಗಿದೆ.